ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಬರ್ತ್ಡೇ ಲಾಗ್ ಪಾರ್ಟ್ 1 ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಮನೆಯಲ್ಲಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ಹೊರಟ್ವಿ. ಎಲ್ಲಿಗಪ್ಪ ಹೊರಟ್ವಿ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ. ಏನಕ್ಕೆ ಅಂದರೆ ನಮ್ಮ ಮನೇಲಿ ಈ ಸಲ ಬರ್ತ್ಡೇ ಮಾಡಲಿಲ್ಲ. ಯಾಕೆಂದರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲೂ ಆ್ಯನಿವರ್ಸರಿ ಆವತ್ತೇ. ಅದಕ್ಕೋಸ್ಕರ ಅವರು ಇಲ್ಲೇ ಮಾಡೋಣ, ಇಲ್ಲೇ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಯಾವಾಗಲೂ ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ದಿದ್ದು. ಈ ಸಲ ಅವರು ನಮ್ಮ ಮನೇಲಿ ಮಾಡೋಣ ಅಂತ ಕರೆದ್ರಲ್ಲ, ಅದಕ್ಕೆ ಎಲ್ಲರೂ ಅಲ್ಲೇ ಸೇರೋಣ ಬಿಡು ಅಂದ್ಬಿಟ್ಟಿದೆ. ಅಲ್ಲಿಗೆ ಹೊರಟ್ವಿ, ಬಂದ್ವಿ. ಅಂದರೆ ಸ್ವಲ್ಪ ದೂರನೇ, ದೂರ ಏನಿಲ್ಲ, ಕಾಮಾಕ್ಷಿ ಪಾಳ್ಯದಲ್ಲಿ ಬಂದೆ. ಆಲ್ರೆಡಿ ಎಲ್ಲ ಬಂದು ರೆಡಿಯಾಗಿ ಕೂತಿದ್ದಾರೆ ನೋಡಿ. ಬಂದಿಲ್ಲ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು ನೋಡಿ. ಎಲ್ಲ ನಮ್ಮ ಚಿಕ್ಕಮ್ಮನೂ ರೆಡಿಯಾಗಿದ್ದಾರೆ. ಅವ್ರದ್ದೇ ಆ್ಯನಿವರ್ಸರಿ. ಅವ್ನ ತಂಗಿ, ನಮ್ಮ ಅತ್ತಿಗೆ, ಇವ್ರು ನಮ್ಮ ಚಿಕ್ಕಮ್ಮನ ಮಗಳು, ನಮ್ಮ ಚಿಕ್ಕಮ್ಮನ ಮಗ ಇವನು. ಇವಳು ನನ್ನ ಮಗಳು, ನಮ್ಮ ಅಜ್ಜಿ, ನಾವೆಲ್ಲ ಒಟ್ಟಿಗೆ ಬಂದ್ವಿ. ಬಂದುಬಿಟ್ಟು ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ನಾವು ಬರಲಿ ಅಂತ. ಬಂದಮೇಲೆ ಆಮೇಲೆ ಇವಳು ನನ್ನ ಮಗಳ ಬರ್ತಡೇಗೂ ಕೇಕೆಲ್ಲ ತಂದಿರೋದು ನೋಡಿಬಿಟ್ಟು ರೆಡಿ ಆಗು ಅಂತ ಹೇಳಿದ್ರು. ಈ ನನ್ನ ಮಗ, ನಮ್ಮ ತಂಗಿ ಮಗ ಎಲ್ಲ ಫೋನ್ ಇಟ್ಕೊಂಡು ಕೂತಿದ್ರು. ಆಮೇಲೆ ನಿನ್ನ ಬರ್ತಡೇ ಅಂದ್ಕೊಂಡು ಅದೇ ಕಾಮಿಡಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂದ್ಕೊಂಡು ರೆಡಿ ಆಗು ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಿಸಿದ್ರು. ಅವಳು ಮನೇಲಿ ರೆಡಿ ಅಂದರೆ ಸುಮ್ಮನೆ ರೆಡಿಯಾಗಿದ್ಲು, ಫುಲ್ಲು ರೆಡಿಯಾಗಿರಲಿಲ್ಲ. ಆಮೇಲೆ ಬಂದುಬಿಟ್ಟು ಇಲ್ಲಿ ಅವ್ರ ಮನೇಲಿ ಮುಖ ತೊಳ್ಕೊಂಡು ಫುಲ್ಲು ಮತ್ತೆ ಎಲ್ಲ ರೆಡಿ ಆದಳು. ಜಡೆ ಗಿಡೆ ಹಾಕ್ಸ್ಕೊಂಡು, ಹೂವು ಮುಡಿಸ್ಕೊಂಡು ರೆಡಿ ಆಗ್ಬಿಟ್ಟು ಆಮೇಲೆ ಈ ಥರ ಡ್ಯಾನ್ಸ್ ಮಾಡೋಣ, ಆ ಥರ ಡ್ಯಾನ್ಸ್ ಮಾಡೋಣ ಅಂತ. ಇವ್ರು ನಮ್ಮ ಅತ್ತಿಗೆ ಸ್ವಲ್ಪ ಡ್ಯಾನ್ಸಲ್ಲಿ ಎಕ್ಸ್ಪರ್ಟು. ಸ್ಟೆಪ್ಗಳೆಲ್ಲ ಚೆನ್ನಾಗಿ ಹಾಕ್ತಾರೆ. ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ನೀವು ನೋಡಿರ್ಬೋದು, ನಮ್ಮ ಹಳೇ ವೀಡಿಯೋಸ್ಗಳಲ್ಲಿ ನೋಡಿದರೆ ತುಂಬ ವೀಡಿಯೋಸ್ಗಳಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಅಂದರೆ ನಾನು ಹಾಡುಗಳು ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ. ನನಗೆ ಡ್ಯಾನ್ಸ್ ಮಾಡೋದನ್ನು ಹಾಕ್ಬೋದು ವಾಯ್ಸ್ ಕೊಟ್ಬಿಟ್ಟು. ಆದರೆ ಅದನ್ನೇ ಹಾಕಾಗ ನೋಡಿ ಹೇಳ್ತಿದ್ದಾರೆ, ತೊಡೆಲಿ ಹಿಂಗೆ ಗುಜ್ಜು, ಎದೆ ಹಿಂಗೆ ಗುಜ್ಜು, ಈ ಥರ ಮಾಡಿದ್ರೆ ಆಯಿತು, ಅದೇ ಒಂದು ಡ್ಯಾನ್ಸು ಅಂತ ಯಾವುದೋ ಹಾಡ್ದು ಸ್ಟೆಪ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದರೆ ಅವ್ರಿಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಆ ಥರ ಡ್ಯಾನ್ಸ್ ಮಾಡೋದ್ರಲ್ಲಿ. ಹಿಂಗೆ ಮಾಡು, ಹಂಗೆ ಮಾಡು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಅವರು ಈಗಿನ ಕಾಲದ ಹುಡುಗಿಯರೇ ಮಾಡಬೇಕು ಲೆಕ್ಕ ಅವರೇನೆ. ಆದರೆ ನನ್ನ ಮಗಳು, ನಮ್ಮ ಚಿಕ್ಕಮ್ಮನ ಮಗಳಾಗಲಿ ಬೇಡ ಹಂಗೆ ಹಿಂಗೆ. ಆದರೂ ಇವಳು ನನ್ನ ಮಗಳು ಸ್ವಲ್ಪ ಪರವಾಗಿಲ್ಲ, ಹೇಳ್ಕೊಡು ಮಾಡ್ತೀವಿ ಅಂತ. ಆಮೇಲೆ ಅವರು ನಮ್ಮ ಚಿಕ್ಕಮ್ಮನ ಮಗ ಎದುರುಗಡೆನೇ ನಿಂತ್ಕೊಂಡಿದ್ದ. ಅವ್ನಿಗೆ ಹೇಳ್ತಾಯಿದ್ರು, ಈ ಹಾಡು ಹಾಕು, ಈ ಹಾಡು ಹಾಕು, ಈ ಹಾಡು ಹಾಕಿದ್ರೆ ನಾವು ನೋಡಿಕೊಂಡು ಸ್ಟೆಪ್ ಹಾಕೋಣ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದ್ರ ಜೊತೆಗೆ ನನ್ನ ತಂಗಿನೂ ಬಾ ಬಾ ಅಂತ ಕರಿತಾಯಿದ್ರು. ಅವಳು ನನಗೆ ಡ್ಯಾನ್ಸ್ ಬರಲ್ಲ ಅಂತ ಅವಳು ಒಂಥರ ಕಾಮಿಡಿ ಮಾಡ್ತಾಯಿದ್ಲು. ಅಲ್ಲಿಗೆ ಮಿಸ್ಸಿಂಗ್ ಯಾರು ಅಂದರೆ ನನ್ನ ತಂಗಿ ಮಗಳು ಟ್ಯೂಷನ್ ಇತ್ತು ಅಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ಬಿಟ್ಟಿದ್ಲು. ಮತ್ತು ಇವಾಗ ಒಂಥರ ರ್ಯಾಪ್ ವಾಕ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಾನು ಅಂದರೆ ಜಾಗ ಇಲ್ಲ ಅಲ್ಲಿ, ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಬಾಗ್ಲ ಹತ್ರ ಬಂದು ನಿಂತಿದ್ದೆ ನೋಡಿ. ಬಂದು ನಿಂತ್ಕೊಂಡ್ಳು, ಅವಳು ಆ ಕಡೆ ತಿರ್ಕೊಂಡ್ಳು, ಕಾಣಿಸ್ತಾನೇ ಇಲ್ಲ. ಆಮೇಲೆ ಈ ಥರ ನಾನು ಈಚೆ ಕಡೆ ನಿಂತ್ಕೊಂಡು ಹಿಂಗೆ ಬನ್ನಿ, ಹಂಗೆ ಬನ್ನಿ ಅಂತ ಹೇಳ್ತಾ ಇದ್ದೆ. ವೀಡಿಯೋ ಮಾಡ್ಕೋತೀನಿ ನೀಟಾಗಿ ಮಾಡಿ ಅಂತ. ಆದ್ರೂ ಅವರು ಈ ಥರ ಮಾಡು, ಈ ಥರ ಮಾಡು, ನೀನು ಬಾ, ನೀನು ಬಾ ಅಂದ್ಕೊಂಡು ಅವಳೆ ಎಲ್ಲ ಸೇರ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮನೂ ಕರೆದ್ರು ನೋಡಿ, ನೀವಿಬ್ಬರು ಹೋಗಿ, ನೀವಿಬ್ಬರು ಮಾಡಿ. ಆಮೇಲೆ ನಮ್ಮ ಚಿಕ್ಕಪ್ಪನೂ ಕರೆದ್ರು, ನೀವಿಬ್ರು ಹಿಂಗೆ ನಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ. ಅದೇ ಅವರೇ ತಾನೇ ಆ್ಯನಿವರ್ಸರಿ ಅವರು, ಅದಕ್ಕೋಸ್ಕರ ನೀವು ಹೋಗಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಆದರೆ ಜಾಗ ಇಲ್ಲ ಒಂದು ಅಷ್ಟು ದೂರ ನಡ್ಕೊಂಬರೋದಕ್ಕೆ. 4 ಹೆಜ್ಜೆ ಬರ್ಬೋದು ಅಷ್ಟೇ ನೋಡಿ, ಅಷ್ಟೇ. ಅಲ್ಲಿಂದ ಬಾಗಿಲವರೆಗೂ ಸ್ವಲ್ಪ ಬಂದರು ಅಷ್ಟೇ ವಾಕ್ ಮಾಡಿಕೊಂಡು. ಆಮೇಲೆ ಮತ್ತೆ ಅದೇ ಒಂಥರ ಖುಷಿಯಾಗಿ ಕೊಡುತ್ತೆ. ಯಾಕೆ ಅಂದರೆ ಚಿಕ್ಕದಾಗಲಿ ದೊಡ್ಡದಾಗಲಿ ಮನೆ, ಅಲ್ಲೇ ಈ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಥರ ವಾಕ್ ಮಾಡಿಬಿಟ್ಟು ಅವರು ಹೋದ್ರು. ಮತ್ತೆ ವಾಕ್ ಮಾಡಿ ಇವರು ಇಬ್ಬರು ಒಳಗಡೆಯಿಂದ ಈಚೆಗೆ, ಈಚೆಯಿಂದ ಒಳಗಡೆ ಓಡಾಡ್ತಾ ಇದ್ದಾರೆ ಈ ಮಕ್ಕಳು, ನನ್ನ ಮಗ, ನಮ್ಮ ತಂಗಿ ಮಗ. ಅವ್ನು ಇನ್ನೊಬ್ಬ ನಮ್ಮ ಚಿಕ್ಕಪ್ಪನ ಮಗ ಬಂದ್ಬಿಟ್ಟು ವೀಡಿಯೋ ಹಾಡುಗಳು ಯಾವ್ದು ಬೇಕು, ಯಾವ್ದು ಬೇಕು ಅಂತ ಹಾಡುಗಳು ಹಾಕ್ಕೊಡ್ತಾ ಇದ್ದಾನೆ. ಹಂಗೆ ಹೇಳ್ಕೊಂಡು ಅದು ಇದು ಅಂತ ಏನೇನೋ ಮಾತಾಡ್ತಾ, ಆವಾಗ ಈ ಹಾಡು ಹಾಕು, ಈ ಹಾಡು ಹಾಕು, ಈ ಹಾಡು ಹಾಕಿದ್ರೆ ಸ್ಟೆಪ್ ಚೆನ್ನಾಗಿ ಬರುತ್ತೆ ಅಂತ ಅವ್ರು ನಮ್ಮ ಅತ್ತಿಗೆ ಹೇಳ್ತಾಯಿದ್ರು. ಈ ಹಾಡಾದರೆ ಚೆನ್ನಾಗಿ ಮಾಡ್ಬೋದು, ಈ ಹಾಡಾದರೆ ಬರಲ್ಲ, ನಮ್ಗೆ ಗೊತ್ತಿರೋ ಹಾಡಾದರೆ ಆಡ್ಬೋದು ಅಂತ. ಆಮೇಲೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇಬ್ರೂ. ಕೈ ಹಿಡ್ಕೊ, ತಿರುಗ್ಸು, ಸಾಕು, ಈ ಥರ ಆ ಥರ ಅಂದ್ಕೊಂಡು ಈ ಥರ ಹೇಳ್ತಾಯಿದ್ರು. ಅವ್ರು ಮತ್ತೆ ಈ ಥರ ಮಾಡು ಅಂತ ನಮ್ಮ ಅತ್ತಿಗೆ ಹೇಳ್ಕೊಡ್ತಾ ಇದ್ದಾರೆ. ಈ ಥರ ನೀವು ಈ ಥರ ಮಾಡಿ, ನಾನು ಈ ಥರ ಮಾಡ್ತೀನಿ ಅಂತ. ಅದೇ ಸ್ಟೆಪ್ಗಳು ಹೇಳ್ಕೊಡ್ತಾಯಿದ್ರು. ಅದೇ ಇದನ್ನು ವಾಯ್ಸಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ವಾಯ್ಸಲ್ಲಿ ಒಟ್ಟಕ್ಕೆ ಒಂದೊಂದು ಕಾಪಿರೈಟ್ ಬರುತ್ತೆ ನಮ್ಮ ಮ್ಯೂಸಿಕ್ಕಿಗೆ ಅನ್ನೋದಕ್ಕೋಸ್ಕರ ವಾಯ್ಸ್ ಕೊಟ್ಟಿಲ್ಲ.
ತುಂಬ ಚೆನ್ನಾಗಿದೆ. ನೋಡಕ್ಕಂತೂ ಖುಷಿ ಕೊಡುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಅದಂತೂ ಹೇಳಕ್ಕಾಗಲ್ಲ. ಹೇಳ್ದಂಗೆ 2 ಭಾಗ ಆಗಿದೆ. ಒಂದೇ ಭಾಗದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ. ಅಷ್ಟು ಡ್ಯಾನ್ಸು, ರ್ಯಾಪ್ ವಾಕು, ಆಮೇಲೆ ಲಾಸ್ಟಲ್ಲಿ ಕುಣಿತ, ಕೇಕ್ ಕಟ್ಟಿಂಗು ಎಲ್ಲ ತುಂಬ ಚೆನ್ನಾಗಾಯ್ತು. ಅದು ನಾವು ಈ ಥರ ಸೇರಿರೋದು ಅಂದರೆ ನಾನು ಹೇಳ್ತಾನೆ ಇರ್ತೀನಿ ವೀಡಿಯೋದಲ್ಲಿ. ಈ ಥರ ಸೇರಿದ್ರೆ ಒಂಥರ ಖುಷಿ ನಮ್ಗೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತೀವಿ. ಎಲ್ರೂ ಅಷ್ಟೇನೆ. ಒಬ್ಬರ ಮನೇಲಿ ಸೇರ್ಕೋತೀವಿ. ಒಂದ್ಸಲ ನಮ್ಮ ತಂಗಿ ಮನೇಲಿ, ಒಂದ್ಸಲ ನಮ್ಮ ಮನೇಲಿ. ಈ ಸಲ ನಮ್ಮ ಚಿಕ್ಕಮ್ಮ ಸೇರಿರೋದು ವಿಶೇಷ ಅಂತಲೇ ಹೇಳ್ಬೋದು. ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಈ ಥರ ಡ್ಯಾನ್ಸು, ರ್ಯಾಪ್ ವಾಕು ಅದು ಇದು ನೋಡಿ ನಮ್ಮ ಅತ್ತಿಗೆ ಎಷ್ಟು ಸೂಪರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಅತ್ತಿಗೆ ಅಂತೂ ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ. ಅದಂತೂ 2 ಮಾತೇ ಇಲ್ಲ. ಅವರೇ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಥರ ಸ್ಟೆಪ್ ಹಾಕಿ ಹಿಂಗೆ ಮಾಡಿ ಈಸಿಯಾಗಿ ಈ ಥರ ಮಾಡಿದ್ರೆ ಈಸಿಯಾಗಿರುತ್ತೆ ಅಂತ ಹೇಳ್ಕೊಡ್ತಾರೆ ನೋಡಿ. ಸೂಪರಾಗಿ. ಹಂಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನಮ್ಮ ತಂಗಿ ಮಗಳು ಟ್ಯೂಷನಿಂದ ಅವ್ರು ಯಾಕೋ ಕಳಿಸಿರ್ಲೇ ಇಲ್ಲ. ಟ್ಯೂಷನಿಂದ ಬಿಟ್ಟು ಬಂದಿರಲಿಲ್ಲ ಅವಳು ಇನ್ನೂ. ಅದಕ್ಕೋಸ್ಕರ ನಾವೇನೆ ಈ ಸಾಕು ಬರೋ ಅಷ್ಟರಲ್ಲಿ ಇನ್ನೊಂದು ಸ್ಟೆಪ್ ಹಾಕೋಣ, ಆ ಹಾಡು ಹಾಕು, ಈ ಹಾಡು ಹಾಕು ಅಂದ್ಕೊಂಡು ಯಾವ್ಯಾವ ಹಾಡನ್ನೋ ಹಾಕೊಂಡು ಆಡ್ತಾಯಿದ್ರು ನೋಡಿ. ಅಣ್ಣಮುಂಡ ಸ್ಟೆಪ್ಪು ಅದು ಇದು. ಆಮೇಲೆ ಆಪ್ತ ಮಿತ್ರದೊಂದು ಬರುತ್ತಲ್ಲ ಹಾಡು, ಅದು ಯಾವ್ಯಾವುದೋ ತುಂಬ ಹಾಡುಗಳ್ನ ಹಾಕಿ ಡ್ಯಾನ್ಸ್‌ಗಳ್ನ ಮಾಡ್ತಾಯಿದ್ರು. ಆಮೇಲೆ ರೆಗ್ಯುಲರಾಗಿ ಬರೋದು ದರ್ಶನ್‌ದು, ಸುದೀಪ್‌ದು ಬರುತ್ತಲ್ಲ ಹಾಡುಗಳು, ಅವು ರಕ್ಕಮ್ಮ ಹಾಡು, ಆಮೇಲೆ ದರ್ಶನ್ ಅವ್ರದ್ದು ಇನ್ನೊಂದು ಯಾವುದೋ ಹಾಡುಗಳು, ಅವೆಲ್ಲ ಪುಷ್ಪವತಿ, ಅವೆಲ್ಲ ರೆಗ್ಯುಲರ್ ಆಗಿರೋಂಥ ಸಾಂಗ್‌ಗಳು. ಅವೆಲ್ಲನೂ ಹಾಡ್ಕೊಂಡು ಸ್ಟೆಪ್‌ಗಳ್ನ ಹಾಕ್ತಾಯಿದ್ರು. ಇವರಿಬ್ಬರು ಸಖತ್ತಾಗಿ ಹೊಡಿತಾಯಿದ್ರು. ಆದರೆ ಅವಳು ನಮ್ಮ ಚಿಕ್ಕಮ್ಮನ ಮಗಳು ಬರಲಿಲ್ಲ ಹತ್ರಕ್ಕೆ ಜಾಸ್ತಿ. ಅವಳು ನನ್ನ ತಂಗಿನೂ ಅವಳಂತೂ ನನಗೆ ಬರೋದಿಲ್ಲ ಹೋಗು ಹೋಗು ಅಂತ ಇದ್ಲು ನಮ್ಮ ತಂಗಿ. ಹಂಗೂ ನಮ್ಮ ಚಿಕ್ಕಮ್ಮ ಬಾಗಿಲು ಹಾಕ್ಬಿಡು, ನಿಂಗೇನಾರು ಅಷ್ಟು ಇದಾದರೆ ಅಂದ್ಬಿಟ್ಟು ಬಾಗಿಲು ಮುಚ್ಚು ಅಂತ ಹೇಳ್ತಾಯಿದ್ರು. ಅದನ್ನ ನಕ್ಕೊಂಡು ಹೇಳ್ತಾ ಇದ್ದಾಳೆ ನೋಡಿ ನಮ್ಮ ತಂಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೈ ಮಾತ್ರ ಹಿಂಗೆ ಅಲ್ಲಾಡಿಸ್ತಾ ಇದ್ದಾಳೆ ಅಷ್ಟೇನೆ. ಅಲ್ಲಿ ಅವನು ಎದುರುಗಡೆ ನಮ್ಮ ಚಿಕ್ಕಮ್ಮನ ಮಗ ಕೂತ್ಕೊಂಡು ತೋರಿಸ್ತಾ ಇದ್ದಾನೆ. ರೀಲ್ಸ್‌ಗಳಲ್ಲಿ ಮಾಡಿರ್ತಾರಲ್ಲ ಸ್ಟೆಪ್‌ಗಳು, ಆ ಸ್ಟೆಪ್‌ಗಳನ್ನ ನೋಡಿಕೊಂಡು ನೀವು ಮಾಡಿ ಅಂತ ತೋರಿಸ್ತಾ ಇದ್ದಾರೆ ಅವು ಹಾಡು ಹಾಕ್ಬಿಟ್ಟು. ಅದನ್ನ ನೋಡ್ಕೊಂಡು ಇವರು ಡ್ಯಾನ್ಸು ಹೊಡಿತಾ ಇದ್ದಾರೆ. ರಿಯಲ್ಸು ಅಂತಲೇ ಹೇಳ್ಬೋದು. ಇನ್ನೂ ಬೇರೆ ಬೇರೆ ಟೈಮಲ್ಲೆಲ್ಲ ಹಾಕಿದ್ದೀನಿ ವೀಡಿಯೋಸು. ನಮ್ಮ ಮನೆಗಳಲ್ಲಿ ಆಡಿರೋದು ಎಲ್ಲ. ನನ್ನ ವೀಡಿಯೋ ನೋಡ್ತಾ ಇರೋರ್ಗೆ ಗೊತ್ತಿರುತ್ತೆ ಯಾವ ಥರ ಇದೆ ಅಂತ ನೋಡಿ. ತುಂಬಾ ಚೆನ್ನಾಗಿದೆ. ಈ ಥರ ಒಂಥರ ಎಂಜಾಯ್ಮೆಂಟ್ ಮಾಡೋಕ್ಕಂತೂ ತುಂಬಾ ಖುಷಿ ಕೊಡ್ತು. ಈ ಥರ ಅಯ್ಯೋ ಸುಮಾರು 10, 11 ಗಂಟೆವರೆಗೂ ಇದು ಮಾಡಿದ್ವಿ. ಕೊನೆಗೆ 11 ಗಂಟೆ ಮೇಲೆ ಕೇಕೆಲ್ಲ ಕಟಿಂಗ್ ಮಾಡಿ ಲೇಟಾಗುತ್ತೆ ಅಂದ್ಬಿಟ್ಟು ಆವಾಗ ಸದ್ಯ ಅಂದರೆ ಏನಪ್ಪ ಅಂದರೆ ನಮ್ಮದೆಲ್ಲ ಹತ್ರನೇ ಮನೆ ಇರೋದ್ರಿಂದ ನಡ್ಕೊಂಡೇ ಓಡಾಡ್ಬೋದು. ಇಲ್ಲ ಗಾಡಿ ಇದೆ. ಹಾಗಾಗಿ ತೊಂದರೆ ಇಲ್ಲ. ಇವಾಗ ಬಸ್ಸ ಹಿಡ್ಕೊಂಡು ಬೇರೆ ಏರಿಯಾ ಹೋಗ್ಬೇಕು ಆ ಥರ ಏನಿಲ್ಲ. ಎಲ್ಲ ಹತ್ರನೇ ಇರೋದು. ಹಾಗಾಗಿ ಆರಾಮಾಗಿ ಎಷ್ಟೊತ್ತಾದರೂ ಎಂಜಾಯ್ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅವಳ ತಂಗಿ ಹಾಲು ಕರೀತಾ ಅಂತ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ. ಆ ಥರ ಸ್ಟೆಪ್ ಹಾಕು ಈಸಿಯಾಗಿರುತ್ತೆ ಅಂತ ಏನೋ ಹೇಳ್ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ಕುಣಿತಾ ಇದ್ದಾರೆ. ಹಿಂಗೆ ಕುಣಿ ಅಂದ್ಕೊಂಡು. ಅಯ್ಯೋ ಅದು ಹೇಳೋಕ್ಕೆ ಆಗ್ತಾಯಿಲ್ಲ ನನಗಂತೂ. ತುಂಬ ಅಂದರೆ ಅದು ಮ್ಯೂಸಿಕಲ್ಲಿ ಕೇಳಿದ್ರೇ ಒಂಥರ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಆ ಮ್ಯೂಸಿಕೆಲ್ಲ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. "ಹಿತ್ತಲಕ್ಕೆ ಕರಿಬೇಡ ಮಾವ" ಅನ್ನೋ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರೋದು. ಇವಳು ನನ್ನ ಮಗಳು ಅಯ್ಯೋ ಸ್ಟೆಪ್ಪು ದೊಡ್ಡದು ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾನಂದೆ ಯಾವ್ದು ಅದೇ ಸ್ಟೆಪ್ ಹಾಕ್ಬೇಕಾ, ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಹಾಕಿ ಪರವಾಗಿಲ್ಲ ಅಂತ ಹೇಳಿದೆ. ಇವರು ಸುಮ್ಮನೆ ಹಂಗೆ ಹಾಕ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಏನೋ ಅವ್ರಿಗೆ ಗೊತ್ತಿರುವ ಸ್ಟೆಪ್ನ ಹಾಕ್ತಾ ಇದ್ದಾರೆ ಅಲ್ಲ ಫೋನಲ್ಲಿ ನೋಡಿಕೊಂಡು. ಇವಳು ಅಯ್ಯಪ್ಪ ಸ್ಟೆಪ್ಪೆಲ್ಲ ಬರಲ್ಲಪ್ಪ ನಮಗೆ ಆ ಥರ ಎಲ್ಲ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾಳೆ. ಇವ್ರು ನೋಡ್ಕೊಂಡು ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೆಂಗೆ ಮಾಡ್ತಾರೆ ಆ ಥರನೇ ಮಾಡು. ಎಂದು ಅದೇ ಥರ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಇವಾಗ ನಮ್ಗೆ ಹೆಂಗೆ ಬರುತ್ತೆ ಹಂಗೂ ಮಾಡ್ಬೋದಲ್ಲ. ನಾವು ಆ ಸ್ಟೆಪ್ಪಿಗೆ ಮ್ಯಾಚ್ ಮಾಡ್ಕೊಂಡು ನಾವು ಡ್ಯಾನ್ಸ್ ಮಾಡ್ಬೋದು. ಅದೇ ಹೇಳಿದೆ ನೋಡಿ ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರು ಮಾಡು ಮಾಡು ಅಂತ ಹೇಳ್ತಾ ಇದ್ದಾರೆ. ಎಲ್ರೂ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ ಹಿಂಗೆ ಅವರಿಬ್ಬರು ಹೋದ್ರು. ಇನ್ನು ಇವರಿಬ್ಬರು ಶುರು ಮಾಡ್ಕೊಂಡ್ರು. ಅದೇ ಪುಷ್ಪವತಿ ಅನ್ನೋ ಸಾಂಗ್ ಅನಿಸುತ್ತೆ. ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿ ಫುಲ್ಲು ಡ್ಯಾನ್ಸು, ಖುಷಿ, ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿತ್ತು. ನಿಮ್ಮ ಮನೆಗಳಲ್ಲೂ ಈ ಥರನೇ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಈ ಥರ ಯಾವಾಗಲೂ ಇಲ್ಲ ಆದರೆ ನೋಡಿ ಈ ಥರ ಡ್ಯಾನ್ಸ್ ಮಾಡೋದಂದರೆ ಇವಾಗೆಲ್ಲ ಬರೀ ಫೋನ್ಗಳು ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದೇ ಈ ಥರ ಎಲ್ಲರೂ ಸೇರಿದಾಗ ಈ ಥರ ಎಂಜಾಯ್ಮೆಂಟ್ ಮಾಡೋದು ಒಂಥರ ಖುಷಿ ಕೊಡುತ್ತೆ ಅಲ್ವಾ. ಎಷ್ಟೊತ್ತಲ್ಲೂ ನೋಡಿ ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಅಂದ್ಕೊಂಬಿಟ್ಟು ಯಾರೂ ಸೇರಲ್ಲ. ಇವಾಗ ಮನೆಗಳಲ್ಲಿ ಬಂದ್ರೂ ಫೋನ್ಗಳು ಹಿಡ್ಕೊಂಡು ಕೂತಿರ್ತಾರೆ. ಹಂಗಾಗಿ ಈ ಥರ ಒಂದು ಎಂಜಾಯ್ಮೆಂಟು ಖುಷಿ ಕೊಡುತ್ತೆ ಅಲ್ವಾ. ಮನ್ಸಿಗೂ ಸಂತೋಷ ಕೊಡುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿರ್ತೀವಿ, ಮಾತಾಡ್ತೀವಿ, ಹಂಗೆ ಈ ಥರ ಡ್ಯಾನ್ಸ್ ಮಾಡ್ತೀವಿ ಅನ್ನೋದು
ಚೆನ್ನಾಗಿರುತ್ತೆ ಅಲ್ವಾ? ನೀವು ಈ ಥರ ಫ್ಯಾಮಿಲಿಗಳಿದ್ರೆ ಒಟ್ಟಿಗೆ ಸೇರಿ ಏನೋ ಒಂದು ಫಂಕ್ಷನ್ ಏನೋ ಮಾಡಲೇಬೇಕು ಅಂತಿಲ್ಲ. ಕೇಕ್ ಏನೋ ಹಂಗೆ ತಗೊಬಂದು ತಿನ್ಬೋದು. ಅದು ಈ ಥರ ಮಾಡೋದ್ರಿಂದ ಒಂದು ಫ್ಯಾಮಿಲಿಗಳು ಸೇರೋಕ್ಕೆ ಒಂದು ನೆಪ ಅಷ್ಟೇನೆ ಅದು. ಕೇಕ್ ತಂದು ಕಟ್ ಮಾಡೋದು ಅಂದರೆ ಒಂದು ನೆಪ. ಇವಾಗ ಎಲ್ಲರ ಮನೇಲೂ ನಮ್ಮ ಮನೆ, ನಮ್ಮ ತಂಗಿ ಮನೆ, ನಮ್ಮ ಅಣ್ಣನ ಮನೆ ಎಲ್ಲ ಸೇರಿದ್ದೀವಿ ನೋಡಿ. 4 ಫ್ಯಾಮಿಲಿನೂ ಇದ್ದೀವಿ. ನೋಡಿ ಎಲ್ಲ ಸ್ಟೆಪ್ ಹಾಕ್ತಾಯಿದ್ದಾರೆ. ನಮ್ಮ ಚಿಕ್ಕಮ್ಮನೂ ಸೇರಿಸ್ಕೊಂಡಿದ್ದಾರೆ. ಅವರಂತೂ ಸುಮ್ಮನೆ ನಿಂತಿದ್ದಾರೆ ನೋಡಿ, ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಈ ಥರ ಚೆನ್ನಾಗಿರುತ್ತೆ ಒಂಥರ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರ ಡ್ಯಾನ್ಸ್ ಮಾಡೋದು ಅಂದರೆ ನನಗೂ ಇಷ್ಟನೇ. ಆದರೆ ನಾನೇನು ಮಾಡೋದು, ವೀಡಿಯೋ ಮಾಡ್ತಾ ಇದ್ದೆ, ಯಾರೂ ಇರಲಿಲ್ಲ ವೀಡಿಯೋ ಮಾಡೋರು. ಹಂಗಾಗಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಲಾಸ್ಟಲ್ಲಿ ಮಾತ್ರ ಒಂದೆರಡು ಸ್ಟೆಪ್ ಹಾಕಿದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮ್ಮ ತಂಗಿ ಮಗಳು ಬಂದಳು, ರೆಡಿಯಾಗಿ ಹೋಗು ಅಂತ ಕಳಿಸಿದ್ರು, ಟ್ಯೂಷನಿಂದ ಬಂದಳು. ಹೋಗಿ ಅವಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಸೂಪರ್, ಈಗಿನ ಟ್ರೆಂಡಿಂಗ್ ಹಾಡುಗಳ್ಗೆ ಡ್ಯಾನ್ಸು ಸಖತ್ತಾಗಿ ಕುಣಿತಾಳೆ. ಆಮೇಲೆ ಅವಳು ಹೋಗಿ ಹಿಂದೆ ಹೋಗ್ತಾ ಇದ್ಲು ರೆಡಿ ಮಾಡಿಸ್ತೀನಿ ಅಂತ. ಅವಳೇನು ಚಿಕ್ಕ ಮಗುನ ರೆಡಿ ಮಾಡ್ಸೋಕ್ಕೆ ರೆಡಿಯಾಗಿ ಬರ್ತಾಳೆ ಇರು ಅಂತ ಹೇಳಿದ್ವಿ ನಾವು. ಅವಳು ನನ್ನ ತಂಗಿಗೆ ಬಾ ಡ್ಯಾನ್ಸ್ ಮಾಡು ಬಾ, ಅವಳು ಬರ್ತಾಳೆ ಅಂದ್ಬಿಟ್ಟು. ಆಮೇಲೆ ನನ್ನ ತಂಗಿಯವ್ರ ಯಜಮಾನ್ರು ಬಂದರು. ಇವ್ರು ನಮ್ಮ ಅತ್ತಿಗೆ ಬಂದರು ಬಾವ ಬಂದರು ಅಂತ ಹಾಡು ಹಾಕ್ತಾಯಿದ್ರು. ಸ್ಟೆಪ್ ಚೆನ್ನಾಗಿರುತ್ತೆ ಅಂತ. ಮತ್ತೆ ನೋಡಿ ಈ ಥರ ಮಾಡೋಣ ಅಂತ ಒಂದು ಶಾರ್ಟ್ಸಲ್ಲಿ ನೋಡಿದ್ವಿ. ಆ ಥರ ಮಾಡಿ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಈ ಥರ ಹಿಂದಿಂದೆನೇ ನಿಂತ್ಕೊಂಡ್ಬಿಟ್ಟು ಹಂಗೆ ಹೋಗಿ ಬನ್ನಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲ ಆಡೋರು ನಮ್ಮ ಅತ್ತಿಗೆ ಸೂಪರಾಗಿ ಸ್ಟೆಪ್ ಹಾಕ್ತಾರೆ ನೋಡಿ. ಸೂಪರ್ ಅಲ್ವಾ ನಮ್ಮ ಅತ್ತಿಗೆ? ನಮ್ಮ ಮಗಳು ನಮ್ಮ ಅತ್ತಿಗೆ ಸೂಪರ್. ಈ ಥರ ಎಂಜಾಯ್ಮೆಂಟ್ ಅಂತೂ ನನಗಂತೂ ತುಂಬ ಖುಷಿ ಕೊಡ್ತು. ಎಂಜಾಯ್ ಮಾಡಿದೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ನೋಡಿ ಇವಾಗ ತಿರ್ಗಾ ಮತ್ತೆ ಇನ್ನೊಂದು ಸ್ಟೆಪ್ ಹಾಕು, ಅದಾಕು ಇದಾಕು ಅಂತ ಹೇಳ್ತಾಯಿದ್ರು. ಇನ್ನೊಂದು ಬೇರೆ ಸ್ಟೆಪ್ ಹಾಕೋಣ ಅಂದರೆ ಈಸಿಯಾಗಿರೋ ಸ್ಟೆಪ್ ಹಾಕೋಣ, ಗ್ರ್ಯಾಂಡ ಇದು ಬೇರೆ ಬೇರೆ ಸ್ಟೆಪ್ ಬೇಡ ಅಂತ. ಇವಾಗ ನೀವಿಬ್ಬರು ನಿಂತ್ಕೊಳ್ಳಿ ಅಂತ ನಮ್ಮ ಅಣ್ಣ ಮತ್ತು ನಮ್ಮ ತಂಗಿಯರ ಯಜಮಾನ್ರು ಇವಾಗ ಈ ಥರ ಇಟ್ಕೊಂಡು ಈ ಥರ ತಿರುಗು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಈ ಥರ ಇವಾಗ ಇವರಿಬ್ರು ಸ್ಟೆಪ್ ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಇವರಂತೂ ಸೂಪರ್ ಡ್ಯಾನ್ಸರ್ ಅಂತಲೇ ಹೇಳ್ಬೋದು. ನಮ್ಮ ಅತ್ತಿಗೆ ಸಖತ್ತಾಗಿ ಹೊಡಿತಾರಪ್ಪ ಡ್ಯಾನ್ಸು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅವ್ರಂತರ ನಾಚಿಕೆ ಇಲ್ಲ ಅವ್ರಿಗೆ, ಏನಾದರೂ ಸಖತ್ತಾಗಿ ಡ್ಯಾನ್ಸ್ ಹೊಡಿತಾರೆ. ಇದು ನಮ್ಮ ತಂಗಿ ಅವ್ರ ಯಜಮಾನ್ರು. ಈ ಥರ ಇತ್ತು ಫಸ್ಟ್ ಭಾಗ.